ಇಷ್ಟೊಂದು ವಿಧಗಳಿಂದ ನಿಮಗೆ ಅನುಕೂಲದ ರೀತಿಯಲ್ಲಿ ನಿಮ್ಮ ಸಾಲಗಳಿಂದ ಮುಕ್ತಿಯನ್ನು ಹೊಂದಬಹುದು. 1. ಸಾಲದ ಚಿಂತೆಗಳಿಂದ ಹೆಚ್ಚು ತೊಂದರೆ ಉಂಟಾಗಿದ್ದರೆ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ನಿಮ್ಮ ಸಾಲದ ಋಣದಿಂದ ಮುಕ್ತಿಗೊಳಿಸಲು ಮನಃಪೂರ್ವವಾಗಿ ದೇವರಲ್ಲಿ ಪ್ರಾರ್ಥಿಸಿ. ಶನಿವಾರ ದಿನದಂದು ಹೀಗೆ ಮಾಡುವುದರಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ. 2. ಅಕ್ಕಿಯಿಂದ ಮಾಡಿದ ಪಾಯಸ ಮತ್ತು ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ. ನಂತರ ಪ್ರಸಾದವನ್ನು ನಿಮ್ಮ ತಾಯಿಗೆ ಅಥವಾ ಮನೆಯ ಹಿರಿಯ ಮಹಿಳೆಗೆ ತಿನ್ನಲು ಕೊಡಿ. ಇದರಿಂದ ಕ್ರಮೇಣವಾಗಿ ನಿಮ್ಮ ಪೂರ್ಣ ಸಾಲ ಕಡಿಮೆಯಾಗುತ್ತದೆ. 3 ಮಂಗಳವಾರ ದಿನಗಳಂದು 1 ಕಪ್ ಮೊಸರನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿಕೊಳ್ಳುತ್ತಾ 5 ಉದ್ದಿನ ಕಾಳನ್ನು ಮೊಸರಿನಲ್ಲಿ ಹಾಕಿ. ನಂತರ ಅದನ್ನು ಅರಳಿಮರದ ಬಳಿ ತೆಗೆದುಕೊಂಡು ಹೋಗಿ ಮರದ ಬುಡಕ್ಕೆ ಹಾಕಬೇಕು. ಬಳಿಕ ಮನೆಗೆ ಬರುವಾಗ ತಿರುಗಿ ಹಿಂದೆ ನೋಡದೆ ಬರಬೇಕು. ಪ್ರತಿದಿನ ಬೆಳ್ಳಿಗ್ಗೆ ಸೂರ್ಯದೇವರಿಗೆ 1 ತಂಬಿಗೆಯ ನೀರಿನಲ್ಲಿ 11 ಕೆಂಪು ಮೆಣಸಿನಕಾಯಿಗಳನ್ನು ನೆನೆಸಿಡಬೇಕು. ಸೂರ್ಯನಿಗೆ ನಮಸ್ಕರಿಸುತ್ತಾ ಈ ನೀರನ್ನು ತರ್ಪಣ ಅರ್ಪಿಸುತ್ತಾ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಉಚ್ಚರಿಸಬೇಕು. ಹೀಗೆ ಮಾಡಿದರೆ ಸಾಕಷ್ಟು ಸಮಸ್ಯೆಯಿಂದ ಪಾರಾಗಬಹುದು. 5. ನಿಮಗೆ ಹತ್ತಿರವಿರುವ ವಿಷ್ಣು ದೇವಸ್ಥಾನದಲ್ಲಿ 2 ಬಾಳೆಗಿಡಗಳನ್ನು ಹೆಣ್ಣು ಹಾಗೂ ಗಂಡು ನೆಡಿ. ಪ್ರತಿದಿನ ಇದಕ್ಕೆ ನೀರನ್ನು ಹಾಕಿ ಬೆಳೆಸಿ. ಇದರ ಹಣ್ಣುಗಳು ಬಿಡಲು ಪ್ರಾರಂಭವಾಗುತ್ತದೆಯೋ ಅಂತೆಯೇ ನಿಮ್ಮ ಸಾಲಗಳು ತೀರಲಾರಂಭಿಸುತ್ತದೆ. ಈ ಹಣ್ಣುಗಳನ್ನು ನೀವು ತಿನ್ನದೆ ಅದನ್ನು ಬಡವರಿಗೆ ದಾನ ಮಾಡಬೇಕು. 6. ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದರೆ 108 ದಿನಗಳ ಕಾಲ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಹಾಗೂ ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಿಸಿ ನಿಮ್ಮ ಸಮಸ್ಯೆಯನ್ನು ದೇವರ ಬಳಿ ಹೇಳಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಸಾಲಗಳಿಂದ ಮುಕ್ತಿ ಹೊಂದಬಹುದು ಎಂಬ ನಂಬಿಕೆಯಿದೆ. 7. ನಿಮಗೇನಾದರೂ ಸಾಲದ ಕಾಟ ಹೆಚ್ಚಾಗಿದ್ದರೆ ವಿಶ್ವವಿಖ್ಯಾತ ಮಹಾಕಾಳೇಶ್ವರ ನಗರದ ಉಜ್ಜಯಿನಿಯ ಒಣಮುಕ್ತೇಶ್ವರನ ದೇವಸ್ಥಾನಕ್ಕೆ ಬೇಡಿ ನೀಡಿ ಹಳದಿ ಪೂಜೆ ಮಾಡುವುದರಿಂದ ಸಾಲದಿಂದ ಮುಕ್ತಿ ಹೊಂದಬಹುದು. ಇಲ್ಲಿ ಪೂಜೆಗೆ ಹಳದಿ ಬೇಳೆಕಾಳು, ಹಳದಿ ಹೂವುಗಳು, ಅರಿಶಿನದ ಗಂಟುಗಳು ಹಾಗೂ ಸ್ವಲ್ಪ ಬೆಲ್ಲವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಇಚ್ಛೆಯೊಂದಿಗೆ ಜಲಧಾರೆಗೆ ಅರ್ಪಿಸುವುದು. 8. ಇದೊಂದು ಅತ್ಯಂತ ಕಠಿಣ ಆದರೂ ತುಂಬಾ ಪರಿಣಾಮಕಾರಿಯಾದ ಸೂತ್ರವಾಗಿದೆ. ಪ್ರತಿದಿನ 108 ಬಾರಿ ಹನುಮಾನ್ ಚಾಲಿಸ ಪಠಿಸಬೇಕು. ಹೀಗೆ ಸತತವಾಗಿ 40 ದಿನಗಳ ಕಾಲ ಮುಂದುವರಿಸಬೇಕು. ಹನುಮಾನ್ ಚಾಲಿಸ ಪಠಣದ ಅವಧಿಯಲ್ಲಿ ಬ್ರಹ್ಮಚರ್ಯ ಪಾಲಿಸುವುದು ಅತ್ಯಗತ್ಯ. ಅಲ್ಲದೆ ಈ 40 ದಿನಗಳ ಅವಧಿಯಲ್ಲಿ ಮನೆಯನ್ನು ಶುದ್ಧವಾಗಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಮಾಂಸಾಹಾರವನ್ನು ತ್ಯಜಿಸಬೇಕು. ಈ ವ್ರತದ ನಂತರ ಹನುಮನ ದೇವಸ್ಥಾನದಲ್ಲಿ ಹಲ್ವಾ ನೈವೇದ್ಯ ಅರ್ಪಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಇವುಗಳಲ್ಲಿ ಯಾವುದು ಸಾಧ್ಯವಾಗುತ್ತದೆಯೋ ಹಾಗೂ ನಿಮ್ಮ ಅನುಕೂಲತೆ ತಕ್ಕ ಹಾಗೆ ಇದೆಯೋ ಅದನ್ನು ಮಾಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಸಾಲದ ಸಮಸ್ಯೆ ನಿವಾರಣೆಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.